ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಬೆಕ್ಕನೇರಿನಲ್ಲೇ ನಮ್ಮ ಮೋದಿಜಿಯವರು ಮಾತನಾಡಿದ್ದನ್ನು ನೀವು ಕೇಳಿದ್ದೀರಿ ಈಗಾಗಲೇ, ಆದರೂ ನಿಮಗೆ ನೆನಪಿಸ್ತಾ ಇದ್ದೀನಿ. ಸಿಂಧೂರವು ಸಿಡಿಮದ್ದಿನ ಪುಡಿಯಾದರೆ ಏನಾಗುತ್ತದೆ ಎಂದು ಇಡೀ ಜಗತ್ತು ಮತ್ತು ನಮ್ಮ ಶತ್ರುಗಳು ನೋಡಿದ್ದಾರೆ. ಸಿಂಧೂರ ಏನಾದರೆ ಸಿಡಿಮದ್ದಿನ ಪುಡಿಯಾದರೆ ಏನಾಗ್ತದೆ ಅಂತೇಳಿ ಈಗ ಮೋದಿಯ ನರಗಳಲ್ಲಿ ರಕ್ತವೆಲ್ಲ ಬಿಸಿ ಸಿಂಧೂರ ಹರಿಯುತ್ತಿದೆ. ಭಯೋತ್ಪಾದನೆಯ ಪ್ರತಿಯೊಂದು ದಾಳಿಗೂ ಪಾಕಿಸ್ತಾನವು ಭಾರೀ ಬೆಲೆ ತೆರಬೇಕಾಗುತ್ತದೆ. ಮುಗ್ಧ ಜನರನ್ನು ಹತ್ಯೆ ಮಾಡಿ ಭಾರತದಲ್ಲಿ ಭಯದ ವಾತಾವರಣ ಮಾಡುತ್ತಿತ್ತು ಪಾಕಿಸ್ತಾನ. ಆದರೆ ಭಾರತ ಮಾತೆಯ ಸೇವಕನಾಗಿ ನಾನು ಮೋದಿ ಇಲ್ಲಿ ಧೈರ್ಯದಿಂದ ನಿಂತಿದ್ದಾನೆ. ನನ್ನ ಮನಸ್ಸು ಶಾಂತವಾಗಿರಬಹುದು, ಆದರೆ ನನ್ನ ರಕ್ತ ಕುದಿಯುತ್ತಿದೆ. ಭಯೋತ್ಪಾದನಾ ದಾಳಿಗೆ ನಾವು ಪ್ರತಿಕಾರ ತೀರಿಸಿಕೊಂಡಿಲ್ಲ. ಇದೊಂದು ಹೊಸ ಸ್ವರೂಪದ ನ್ಯಾಯದಾನ. ಇದರಲ್ಲಿ ಪಾಕಿಸ್ತಾನದೊಂದಿಗೆ ವ್ಯಾಪಾರ ಅಥವಾ ಮಾತುಕತೆಗಳು ಇರುವುದಿಲ್ಲ. ಹಾಗೇನಾದರೂ ಮಾತುಕತೆ ನಡೆದರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ. ಈ ರೀತಿಯಾಗಿ ನಿರರ್ಗಳವಾಗಿ ನಿರಂತರವಾಗಿ ನಮ್ಮ ಮೋದಿಯವರು ಭಾಷಣ ಮಾಡಿದ್ದಾರೆ ಬಿಕನಾರ್ನಲ್ಲೇ. ಈ ಭಾಷಣಕ್ಕೆ ನಮ್ಮ ರಾಹುಲ್ ಗಾಂಧಿಯವರು, ವಿರೋಧ ಪಕ್ಷದ ನಾಯಕರು, ಇದೊಂದು ಟೊಳ್ಳು ಭಾಷಣ, ಇಂಥ ಮಾತಾಡೋದು ಬಂದ್ ಮಾಡ್ರಿ. ಸುಮ್ಮನೆ ಜನರ ಮುಗ್ಧತೆಯನ್ನು ದುರುಪು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಸೈನ್ಯದ ಸಾಹಸವನ್ನು ನಿಮ್ಮ ರಾಜಕೀಯಕ್ಕೆ ಬಳಸಿ